ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ನಮಸ್ತೆ. ನಾನಿವತ್ತು ಮಶ್ರೂಮನ್ನು ಒಂದು ಸುಕ್ಕ ಟೈಪ್ ಮಾಡ್ತೀನಿ. ನಾನು ಅದಕ್ಕೆ 2 ಪ್ಯಾಕೆಟ್ ಮಶ್ರೂಮನ್ನು ತಗೊಂಡಿದ್ದೇನೆ. ಅದನ್ನು ಕಟ್ ಮಾಡಿ ನೋಡಿ, ಈ ಥರ ಒಂದು ಮಶ್ರೂಮನ್ನು 4 ಅಥವಾ 6 ಭಾಗಗಳನ್ನಾಗಿ ಮಾಡಿ ಅದಕ್ಕೆ ಸ್ವಲ್ಪ ಹಳದಿ ಮತ್ತು ಉಪ್ಪನ್ನು ಸೇರಿಸಿ ಬಿಸಿ ನೀರು, ಉಗುರು ಬೆಚ್ಚಗಿನ ನೀರಲ್ಲಿ ಹಾಕಿಟ್ಟಿದ್ದೇನೆ. ಹಾಗೆ ಅದನ್ನು ಮಾಡಲಿಕ್ಕೆ ನಾನು 2 ಈರುಳ್ಳಿಯನ್ನು ಸಣ್ಣಕ್ಕೆ ಉದ್ದುದ್ದು ಹಚ್ಚಿಟ್ಕೊಂಡಿದ್ದೇನೆ. ಹಾಗೆಯೇ 2 ಟೊಮೆಟೊ, 2 ಕಡ್ಡಿ ಕರಿಬೇವಿನ ಎಲೆ, ಒಂದು 8ರಿಂದ 10 ಹೆಸರು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ. ಹಾಗೆ 3 ಕಾಯಿ ಮೆಣಸನ್ನು ತೊಗೊಂಡಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಮತ್ತು ಜೀರಿಗೆ ಪೌಡ್ರು, ಸ್ವಲ್ಪ ಹುಳಿ ಪೌಡ್ರು ಹಾಗೂ ಸ್ವಲ್ಪ ಸಾಸಿವೆಯನ್ನು ತೊಗೊಂಡಿದ್ದೇನೆ. ಈಗ ನಾನು ಮೊದಲಿಗೆ ಒಂದು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಕೊಳ್ತೇನೆ. ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ತೇನೆ. ನೀವು ಅಡುಗೆ ಮಾಡುವ ಯಾವ ಎಣ್ಣೆಯನ್ನು ಹಾಕ್ಬೋದು. ನಾನು ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಒಂದು 4 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಸ್ಟವ್ ಹಚ್ಕೊಳ್ತೇನೆ. ಎಣ್ಣೆ ಬಿಸಿಯಾಗಿದೆ. ಇವಾಗ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತೇನೆ. ಹಾಗೆಯೇ ಕರಿಬೇವಿನ ಎಲೆ ಹಾಕ್ಕೊಳ್ತೇನೆ. ಒಂದು ಸ್ವಲ್ಪ ಗಸಗಸೆ ಮತ್ತು ಸೋಂಪು ಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ. ಕಾಯಿ ಮೆಣಸು, ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಟೊಮೆಟೊವನ್ನು ಹಾಕಿದ್ದೀನಿ. ಈಗ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿಣವನ್ನು ಸೇರಿಸ್ಕೊಳ್ತೇನೆ. ಹಾಗೆಯೇ ಒಂದು 2.5 ಸ್ಪೂನಷ್ಟು ಖಾರ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಬೋದು. ಚಿಕ್ಕ ಸ್ಪೂನಲ್ಲಿ 2.5 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಹಾಗೆಯೇ ಒಂದು ಅರ್ಧಕ್ಕಿಂತ ಜಾಸ್ತಿ 3/4 ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡುವ. ಸ್ವಲ್ಪ ಎಣ್ಣೆ ಇಲ್ಲದೆ ಬೇಯಿಲಿ. ಮೆಣಸಿನ ಪೌಡ್ರೆಲ್ಲ ವಾಸನೆ ಹೋಗ್ತದೆ, ಹಸಿ ವಾಸನೆಯಲ್ಲಿ ಹೋಗ್ತದೆ. ಈಗ ಸ್ವಲ್ಪ ಹುಳಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೇ ಕೊತ್ತಂಬರಿ ಮತ್ತು ಜೀರಿಗೆ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ನನಗೆ ಮಸಾಲೆ ರೆಡಿಯಾಗಿದೆ. ಈ ಮಸಾಲೆಯಲ್ಲಿ ನಾವು ಮಶ್ರೂಮನ್ನು ಬೇಯಿಸ್ಕೊಂಡ್ರೆ ಆಯಿತು. ಮಶ್ರೂಮನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ನೀರೇನು ಹಾಕೋದು ಬೇಡ. ಇದರಲ್ಲಿ ಇದು ನೀರು ಬಿಟ್ಕೊಳ್ತದೆ. ಮಶ್ರೂಮ್ ಅಂದರೆ ಅದು ನೀರಿನಂಶ ಜಾಸ್ತಿ ಇರ್ತದೆ. ಇದರಲ್ಲಿ ಅದು ಬಿಟ್ಕೊಂಡು ಅದರಲ್ಲೇ ಬೇಯ್ತದೆ. ಉಪ್ಪೆಲ್ಲ ಆಗಲೇ ಹಾಕಿದ್ದೇನೆ. ಮತ್ತು ನೋಡಿಕೊಂಡು ಬೇಕಿದ್ರೆ ಹಾಕೊಂಡ್ರೆ ಆಯಿತು. ನೋಡಿ, ಕ್ಲೀನಾಗಿ ಮಚ್ಚಿಬಿಟ್ಟು ಸೆಟ್ ಮಾಡಿ ಮುಚ್ಚಿಟ್ಟು ಬಿಡುವ. ಒಂದು 10 ನಿಮಿಷ ಇದರಲ್ಲೇ ಬೇಯಲಿ. ಜೊತೆಯಲ್ಲೇ ನಾನು
ನೀರು ದೋಸೆ ಮಾಡ್ತಾಯಿದ್ದೇನೆ. ನೋಡಿ ಮಶ್ರೂಮ್ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ, ಚೆನ್ನಾಗಿ ಬೆಂದಿದೆ. ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ. ನಾನು ಇದಕ್ಕೇನು ನೀರು ಸೇರಿಸ್ಕೊಂಡಿಲ್ಲ, ಅದರಲ್ಲೇ ಬಿಟ್ಟಿರೋ ನೀರಿದು. ನೀರು ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹೀಗೇ ಯೂಸ್ ಮಾಡ್ಕೊಳ್ಬೋದು. ಉಪ್ಪು ಖಾರ ಎಲ್ಲ ನೋಡ್ಕೊಂಡ್ರೆ ಆಯಿತು. ಇದು ಒಳ್ಳೆ ಗರಂ ಆಗಿ ಬಂದಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಮಶ್ರೂಮ್ ಎಲ್ಲ ಬೆಂದಿದೆ. ನೀರು ದೋಸೆ ಕೂಡ ನನಗೆ ರೆಡಿ ಆಯಿತು. ನಾನು ಇದಕ್ಕೆ ತೆಂಗಿನ ಹಾಲು ಅದೇನೂ ಸೇರಿಸ್ಕೊಂಡಿಲ್ಲ, ಬರೀ ಅಕ್ಕಿಯನ್ನು ಮಾತ್ರ ಉಪ್ಪು ಹಾಕಿ ರುಬ್ಬಿ ಇಡ್ತಾ ಇದ್ದೇನೆ. ಈಗ ನಾನು ನೀರು ದೋಸೆ ಜೊತೆಯಲ್ಲೇ ಮಶ್ರೂಮ್ ಸುಕ್ಕವನ್ನು ಸರ್ವ್ ಮಾಡ್ತಾ ಇದ್ದೇನೆ. ನೋಡಿ, ಒಳ್ಳೆ ಚಿಕನ್ ಗ್ರೇವಿ ಥರನೇ ಬಂದಿದೆ. ನೀವು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಥ್ಯಾಂಕ್ ಯು.